ಆಮೇಲೆ ಇಲ್ಲಿ ಸರ್ ಕರ್ನಾಟಕದಲ್ಲಿ ನೀವು ಕೆಲವು ಕಡೆ ಅದನ್ನು ಬರವಣಿಗೆನಲ್ಲೂ ಪ್ರಕಟ ಮಾಡಿದ್ದೀರಿ. ಅಂದರೆ ಈ ಜೀವ ವೈವಿಧ್ಯ ಮತ್ತು ಭಾಷಾ ವೈವಿಧ್ಯ ಇವೆರಡನ್ನೂ ಉಳಿಸ್ಬೇಕು ಅನ್ನೋ ಥರದ್ದು ಒಂದು ಚಿಂತನೆ ಇದೆಯಲ್ಲ. ಜೀವ ವೈವಿಧ್ಯ ಮತ್ತು ಭಾಷಾ ವೈವಿಧ್ಯದ ನಡುವೆ ನೇರವಾದ ನಂಟು ಇಲ್ಲ ಅನ್ನೋ ಥರದ ಮಾತುಗಳು ಕೆಲವು ಕಡೆ ಹೇಳಿದ್ದೀರಿ. ಕರ್ನಾಟಕದ ಸಂದರ್ಭದಲ್ಲಿ ಇದನ್ನು ಅಪ್ಲೈ ಮಾಡಿ ಯೋಚನೆ ಮಾಡುವಾಗ ಕರ್ನಾಟಕದಲ್ಲೂ ಬೇಕಾದಷ್ಟು ಇದೇ ನೆಲದ ಭಾಷೆಗಳಿದ್ದಾವೆ. ಆ ಭಾಷಾ ವೈವಿಧ್ಯನೆಲ್ಲ ಉಳಿಸುವ ಉಪಕ್ರಮಗಳು ಮತ್ತು ಕನ್ನಡವನ್ನು ಬಲಿಷ್ಠಗೊಳಿಸುವ ಉಪಕ್ರಮಗಳು, ಇವುಗಳ ನಡುವೆ ಏನೋ ಒಂದು ಸಂಘರ್ಷ ಇದೆ, ಅಥವಾ ಆ ಕಡೆ ಉಪೇಕ್ಷೆ ಇದೆ ಮತ್ತು ಈ ಕಡೆಗೆ ಹೆಚ್ಚು ಒತ್ತಾಸೆ ಇದೆ ಕೆಲವೊಮ್ಮೆ ಅಂತ ಅನಿಸುತ್ತೆ. ಇದ್ರ ಬಗ್ಗೆ ನಿಮ್ಮ ನಿಲುವೇನು ಸರ್? ಇಲ್ಲ, ಕರೆಕ್ಟ್, ನಿಜ ಹೇಳ್ತಾ ಇರೋದು. ನೀವು ಹೇಳ್ತಾ ಇರೋದು ಸರಿ. ಅದು ಈಗ ನಾನು ಮರಾಠಿ ಜೊತೆಗೆ ಹಿಂದಿ ಜೊತೆಗೆ ಅಥವಾ ತಮಿಳ್ ಜೊತೆಗೆ ನಾನು ಹೊಂದಿರುವ ಸಂಬಂಧ, ಕೊಡವ ಅಥವಾ ತುಳು ಅಥವಾ ಕೊಂಕಣಿ ಅಥವಾ ಲಂಬಾಣಿ ಇವುಗಳ ಜೊತೆಗೆ ಹೊಂದಿರೋ ಸಂಬಂಧದ ನಡುವೆ ಪರಸ್ಪರ ವಿರುದ್ಧವಾದ ಘರ್ಷಣೆಗಳಿವೆ. ಅದರಿಂದ ಇದು ಕನ್ನಡಿಗರಲ್ಲಿ ಈ ಅರಿವು ಮೂಡಬೇಕಾಗಿದೆ. ಅರಿವು, ಇದರ ತಿಳುವಳಿಕೆಯನ್ನು ನಾವು ಶಿಕ್ಷಣ ಕ್ರಮದಲ್ಲಿ ಬೇರೆ ಬೇರೆ ಸಾಧ್ಯತೆಗಳ ಮುಖಾಂತರ, ಮೀಡಿಯಾಗಳ ಮುಖಾಂತರ ಈ ಅರಿವನ್ನು ಅವರಲ್ಲಿ ತರಬೇಕಾಗಿದೆ. ಮತ್ತು ನೀವು ಭಾಷಿಕ ವೈವಿಧ್ಯವನ್ನು, ಅಂದರೆ ಕನ್ನಡ ಭಾಷೆಯ ವೈವಿಧ್ಯವನ್ನು ಅಷ್ಟೇ ಅಲ್ಲ, ಕನ್ನಡ ಭಾಷೆಯಲ್ಲೂ ಇರುವ ವೈವಿಧ್ಯಗಳ ಬಗ್ಗೆ ಅಸಹನೆ ಇದೆ ಇವತ್ತು ನಮಗೆ. ಎಸ್, ಕನ್ನಡ ಭಾಷೆಯಲ್ಲಿರುವ ಒಳನುಡಿಗಳ ಉಳಿಸ್ಕೊಳ್ಬೇಕು ಇತ್ಯಾದಿಗಳ ಬಗ್ಗೆ ಎಲ್ಲ ಒಂದು ಸಹನೆಯಿಂದ ಮಾತಾಡೋರು ಇಲ್ಲ ಈಗ. ಅದಲ್ಲದೆ ಶುದ್ಧ ಕನ್ನಡ ಅಂತ ಬೇರೆ ಬಂದಿರೋದ್ರಿಂದ ಅವರು ಬೇರೆ ಬೇರೆ ಕಾರಣಗಳಿಗಾಗಿ ಅವುಗಳನ್ನ ನಿರಾಕರಿಸುವ ಪ್ರಯತ್ನಗಳು ನಡೀತಾ ಇದೆ. ಇನ್ನು ಅವರು ಕೊಡವ, ಲಂಬಾಣಿ ಈ ನುಡಿಗಳನ್ನು ಜೊತೆಗೆ ಅವುಗಳನ್ನು ಪುಷ್ಟಿಗೊಳಿಸಬೇಕು ಅಂತ ಅನ್ನುವ ಪ್ರಯತ್ನ ಇದು ಎರಡು ರೀತಿಯಲ್ಲಿ ನಡೀಬೋದು. ಕನ್ನಡಿಗರು ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡೋದು, ಅದು ಅಧಿಕಾರ ಕೇಂದ್ರಗಳು ಅದಕ್ಕೆ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡ್ತಾ ಇವೆ. ಫಾರ್ ಎಕ್ಸಾಂಪಲ್, ಕರ್ನಾಟಕ ಸರ್ಕಾರ ತುಳು ಅಕಾಡೆಮಿ ಮಾಡುತ್ತೆ, ಬಂಜಾರ ಭಾಷಾ ಅಕಾಡೆಮಿ ಮಾಡುತ್ತೆ, ಕೊಂಕಣ ಭಾಷಾ ಅಕಾಡೆಮಿ ಮಾಡುತ್ತೆ. ಅಂದರೆ ಆಯಾ ಭಾಷಿಕರು ಬೆಳೆಯೋದಕ್ಕೆ ಬೇಕಾಗುವ ಸಂಪನ್ಮೂಲಗಳನ್ನು, ಸ್ಪೇಸನ್ನು ಸರ್ಕಾರ ಕ್ರಿಯೇಟ್ ಮಾಡುತ್ತೆ. ಅದು ಅಧಿಕಾರದ ಲೆವೆಲಲ್ಲಿ ನಡೀತಕ್ಕಂತಹ ಒಂದು ಪ್ರಯತ್ನ. ಆದರೆ ಜನ ಸಮುದಾಯಗಳ ನಡುವೆ ಕೊಂಕಣಿ ಮಾತಾಡುವ, ಲಂಬಾಣಿ ಮಾತಾಡುವ ಅಥವಾ ಕೊಡವ ಮಾತಾಡುವ, ತುಳು ಮಾತಾಡುವ ಜನರ ನಡುವೆ ಕುಡುಕೊಳೆಗಳ ನೆಲೆಯಲ್ಲಿ, ಸಮಾನ ಸ್ಕಂದತೆಯ ನೆಲೆಯಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಬಹಳ ಕಡಿಮೆ. ಅದು ಅಗತ್ಯ ಇಲ್ಲ ಅಂತ. ಉದಾಹರಣೆ, ಕನ್ನಡದಿಂದ ಯಾವ್ದಾದ್ರು ಒಂದು ಕೃತಿ ತುಳುಗೆ ಅನುವಾದ ಮಾಡಬೇಕು ಅಂತಂದರೆ ಅದಕ್ಕೆ ಒತ್ತಾಸೆ ಸಿಗ್ತದೆ. ತುಳುವಿನಿಂದ ಯಾರೋ ಒಂದು ಬರೆದ ಒಂದು ಕವನ ಸಂಕಲನವನ್ನು ಅಥವಾ ಕಥಾ ಸಂಕಲನವನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂದರೆ, ಈಗ ಬ್ಯಾರಿಯಲ್ಲಿ ಅವರು ಕತೆ ಬರೆದಿದ್ದಾರೆ ತಿಳ್ಕೊಳ್ಳಿ, ಬ್ಯಾರಿ ಭಾಷೆಯಲ್ಲಿ, ಅದನ್ನ ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತ ಅಂದರೆ ಅಷ್ಟೊಂದು ಉತ್ಸಾಹ ಇರೋದಿಲ್ಲ. ಈ ಕೊಂಕಣಿಗಾದರೂ ಪರವಾಗಿಲ್ಲ, ಯಾಕೆಂತಂದರೆ ಕೊಂಕಣಿ 22 ಭಾಷೆಗಳಲ್ಲಿ ಒಂದು ಆಗ್ಬಿಟ್ಟಿರೋದ್ರಿಂದ ನೀವು ಬೇಕೋ ಬೇಡವೋ ಆ ಲ್ಯಾಂಗ್ವೇಜ್ನಿಂದ, ಅದು ಗೋವಾ ಕೊಂಕಣಿ ಇರ್ಬೋದು, ಕರ್ನಾಟಕ ಕೊಂಕಣಿ ಇರ್ಬೋದು, ಮಹಾರಾಷ್ಟ್ರ ಕೊಂಕಣಿ ಇರ್ಬೋದು, ಬಟ್ ಅದು ಕನ್ನಡಕ್ಕೆ ಬರ್ಬೋದು. ಮಾಜು ಅಂತ ಬರಹಗಾರರ ಬರಹಗಳು ಕನ್ನಡಕ್ಕೆ ಬರ್ಬೋದು. ಸೊ ಕೆಲವು ಭಾಷೆಗಳು ಈ ಥರದ ಬಿಕ್ಕಟ್ಟನ್ನು ಎದುರಿಸ್ತಾ ಇವೆ. ಆ ಸಮುದಾಯಗಳ ಒಳಗೇನೆ ತಮ್ಮ ಅಸ್ತಿತ್ವವನ್ನು ಕಾಯ್ದುಕೊಳ್ಳುವ ಒಂದು ಹೋರಾಟ ಮನೋಭಾವ. ಉದಾಹರಣೆಗೆ ಬಂಜಾರರು, ಲಂಬಾಣಿಗಳು ಅಖಿಲ ಭಾರತ ಮಟ್ಟದ ನೆಟ್ವರ್ಕನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ. ನಾನು ಒಂದು ಸರ್ತಿ ಬಂಜಾರ ಅಕಾಡೆಮಿಯ ಮೀಟಿಂಗ್ ಯಾಕೋ ಕರೆದಿದ್ದೆ ನಾನು, ಭಾಳ ವರ್ಷಗಳ ಹಿಂದೆ, ಅದು ಪ್ರಾರಂಭವಾದ ಹೊಸದರಲ್ಲಿ. ಅವರು ನಮಗೊಂದು ಲಿಪಿ ಬೇಕು ಅಂತಂದರು. ನಾನು ಹೇಳಿದೆ, ಕರ್ನಾಟಕದ ಲಿಪಿಯನ್ನೇ ಬಳಸ್ಕೊಳ್ಬೇಕು, ಕನ್ನಡ ಲಿಪಿಯನ್ನೇ ಬಳಸ್ಕೊಂಡು ಬಂಜಾರ ಭಾಷೆಯನ್ನು ಬರೆಯೋದು ಹೆಚ್ಚು ಉಪಯುಕ್ತವಲ್ಲ. ಬೇಕಾದಷ್ಟು ಬರೀತಿದ್ದಾರೆ ಕೂಡ, ಈಗ ಬರೀತಾ ಇದ್ದಾರೆ ಕೂಡ. ಲಲಿತಾ ನಾಯಕ್ ಅವ್ರದ್ದು ಕಾದಂಬರಿ ಬರೋದು ಕನ್ನಡ ಲಿಪಿಯಲ್ಲೇ, ಕಾದಂಬರಿ ಭಾಷೆ ಬಂಜಾರದಲ್ಲಿ, ಲಂಬಾಣಿಯಲ್ಲಿದೆ. ಬಟ್ ಅವರೇನು ಹೇಳ್ತಾರೆ ಅಂದರೆ, ನಾನು ಬಂಜಾರ ಭಾಷೆಯಲ್ಲಿ ಬರೆದಿದ್ದು ಕನ್ನಡದಲ್ಲಿ ಬರೆದ್ರೆ ಅದು ರಾಜಸ್ಥಾನದಲ್ಲಿರುವ ಬಂಜಾರ ಓದಕ್ಕಾಗೋದಿಲ್ಲ, ಅಥವಾ ಮಧ್ಯಪ್ರದೇಶದಲ್ಲಿರುವ ಓದಕ್ಕಾಗೋದು, ಆಂಧ್ರ ಪ್ರದೇಶದಲ್ಲಿರುವ ಬಂಜಾರ ಓದಕ್ಕಾಗೋದಿಲ್ಲ. ಅದರಿಂದ ನಮ್ಮೆಲ್ಲ ಬಂಜಾರರು ಓದಬೇಕಾಗಿರುವ ಒಂದು ಲಿಪಿ ಬೇಕು ಅಂತ. ಸೊ ಅವರೊಂದು ಆ ಪ್ರಯತ್ನದಲ್ಲಿದ್ದಾರೆ. ಗೋಡ್ಬೋಲಿ ಅಂತ ಹೇಳಿ
ಒಂದು ಲಿಪಿಯನ್ನು ರೂಪಿಸ್ಕೋಬೇಕು ಅನ್ನೋ ಪ್ರಯತ್ನ. ತಪ್ಪೇನಿಲ್ಲ, ಅದು ರೂಪಿಸ್ಕೊಂಡ್ರೆ ತಪ್ಪೇನಿಲ್ಲ. ಕೊಂಕಣಿಯವರು ಆ ಬಿಕ್ಕಟ್ಟಲ್ಲಿದ್ದಾರೆ. ಕೊಂಕಣಿ ಈಗ ಅದು 6 ಭಾಷೆಗಳಲ್ಲಿ ಬರೆಯುವ ಭಾಷೆ ಅದು. ಮಲಯಾಳಮಲ್ಲಿ ಬರೀತಾರೆ, ಕನ್ನಡದಲ್ಲಿ ಬರೀತಾರೆ, ಇಂಗ್ಲೀಷಲ್ಲಿ ಬರೀತಾರೆ, ದೇವನಾಗರಿಲಿ ಬರೀತಾರೆ, ಮಹಾಜನದಲ್ಲಿ ಬರೀತಾರೆ. ಮಹಾಜನಿ ಅಂತ ಒಂದು ಲಿಪಿ ಇದೆ, ಅದ್ರಲ್ಲಿ ಬರೀತಾರೆ. ಸೊ ಹಲವು ಭಾಷೆಗಳಲ್ಲಿ ಬರೀತಾರೆ ಅದನ್ನ. ಆದರೆ ಅವರಲ್ಲಿ ಗೋವಾ ಅದರ ಅಲ್ಲಿಯ ರಾಜ್ಯ ಭಾಷೆ ಆಗಿರೋದ್ರಿಂದಾಗಿ ಮರಾಠಿ ಲಿಪಿಯಲ್ಲಿ ಬರೆಯೋದನ್ನು ಹೆಚ್ಚು ಅಧಿಕೃತಗೊಳಿಸಿದೆ. ಮತ್ತು ಕೇಂದ್ರ ಸರ್ಕಾರ UPSC ಎಕ್ಸಾಮಿನೇಷನಲ್ಲಿ ನೀವು ಕೊಂಕಣಿಯಲ್ಲಿ ಬರೆಯೋದಾದರೆ ಅದು ದೇವನಾಗರಿ ಲಿಪಿಯಲ್ಲೇ ಬರೀಬೇಕು ಅಂತ ಹೇಳಿದೆ. ನೀವು ಕನ್ನಡದಲ್ಲಿ ಬರೆದರೆ, ಇಂಗ್ಲೀಷಲ್ಲಿ ಬರೆದರೆ ಇವ್ಯಾಲ್ಯೂಯೇಟ್ ಮಾಡೋದಿಲ್ಲ ಅಂತ, ಮಾಡೋಕ್ಕಾಗಲ್ಲ ಅನ್ನೋಕ್ಕಿಂತ ಮಾಡೋದಿಲ್ಲ ಅಂತ ಹೇಳ್ತಾರೆ. ಸೊ ಈ ಥರದ ಕೆಲವು ಅಧಿಕಾರದ ನೆಲೆಯಿಂದ ಬರ್ತಕ್ಕಂಥ ಒತ್ತಾಯಗಳು, ಇವುಗಳು ಕೂಡ ಕಾರಣ ಆಗ್ತಾ ಇರ್ತವೆ. ಮತ್ತು ಜನರ ಒಳಗಡೆಯಿಂದ ಕೊಡವರಲ್ಲಿ ಅಥವಾ ತುಳುವಿನಲ್ಲಿ ಆ ಥರದ ಮೂಮೆಂಟ್ ಇದೆ. ಈಗ ಒಂದು ಲಿಪಿ ಬೇಕು ನಮಗೆ, ಅದು ನಮಗೊಂದು ಅಸ್ತಿತ್ವ ಬೇಕು ಅಂತ ಅನ್ನೋದು. ಆದರೆ ಎಷ್ಟೋ ನುಡಿಗಳಿಗೆ ಈ ಥರದ ಒತ್ತಾಸೆ ಸಾಧ್ಯವೇ ಆಗದೆ ಹೋಗ್ಬೋದು. ಅವರ ಜನಸಂಖ್ಯೆ ಕಾರಣಗಳಿಂದಾಗಿ, ಸಾಮಾಜಿಕವಾಗಿ ಅವರಿಗೆ ಇರುವ ಸ್ಪೇಸ್ನ ಕೊರತೆಯ ಕಾರಣಗಳಿಂದಾಗಿ ಅವ್ರು ಎಷ್ಟೋ ಜನಕ್ಕೆ ತಾವು ಯಾವ ಭಾಷೆ ಮಾತಾಡ್ತೀವಿ ಅಂತಲೇ ಗೊತ್ತಿಲ್ಲ. ಅದಕ್ಕೊಂದು ಹೆಸರಿದೆ, ಅದು ಅವರು ಮಾತಾಡೋ ಭಾಷೆಗಿಂತ ಬೇರೆ ಆದದ್ದು ಅಂತ ಅನ್ನೋದು ಕೂಡ ಗೊತ್ತಿಲ್ಲ. ಇದನ್ನು ಕಾಪಾಡ್ಕೋಬೇಕು ಅಂತ ಅನ್ನೋದು. ನೀವು ನಿಮ್ಮ ಪುಸ್ತಕದಲ್ಲಿ ಕೆಲವು ಪ್ರಕ್ರಿಯೆಗಳನ್ನ ಚರ್ಚೆ ಮಾಡಿದ್ದೀರಿ. ಅಂದರೆ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಪಿಜಿನ್ನು ಹೇಗೆ ಘಟಿಸಿರೋ ಉದಾಹರಣೆಗಳು, ಕ್ರಯೋಲ್ ಅದನ್ನು ಚರ್ಚೆ ಮಾಡ್ತೀರಿ, ಲ್ಯಾಂಗ್ವೇಜ್ ಇಮ್ಮರ್ಷನ್ ಚರ್ಚೆ ಮಾಡ್ತೀರಿ, ಅದನ್ನು ಕನ್ನಡದಲ್ಲಿ ಭಾಷಾ ಹೊಂದಾಣಿಕೆ, ಭಾಷೆಯನ್ನು ಕಳ್ಕೊಳ್ಳುವುದು, ನುಡಿ ಪಲ್ಲಟ ಅನ್ನೋ ಒಂದು ಚರ್ಚೆನಲ್ಲಿ ಅದನ್ನು ಡೆವಲಪ್ ಮಾಡಿದ್ದೀರಿ. ಆ ಹಿನ್ನೆಲೆಯಲ್ಲಿ ನಮ್ಮ ಕನ್ನಡದ ಈ ನೆಲದ ಭಾಷೆಗಳು ಏನಿದ್ದಾವೆ ಅವುಗಳನ್ನು ಹೇಗೆ ನೋಡಬಹುದು? ಇಲ್ಲಿ ನಡೀತಾ ಇರೋ ಬೇರೆ ಬೇರೆ ಭಾಷೆಗಳ ನಡುವಿನ ಹೊಂದಾಣಿಕೆ ಹೇಗೆ ನೋಡಬಹುದು ಅಂತ. ಇದಕ್ಕೆ ಒಂದು ಏಕರೂಪತೆ ಇಲ್ಲ. ಏಕರೂಪತೆ ಅಂದರೆ ಇದು ಪ್ರವೃತ್ತಿಗಳು ಒಂದೇ ರೀತಿ ಇವೆ ಅಂತ ನನಗೆ ಅನ್ಸಲ್ಲ. ಏಕೆಂದರೆ ಫಾರ್ ಎಕ್ಸಾಂಪಲ್ ನನಗೆ ಉರ್ದು ಮಾತಾಡೋರು ತಗೊಳ್ಳೋಣ. ಕರ್ನಾಟಕದಲ್ಲಿ ಮುಸ್ಲಿಮರಿದ್ದಾರೆ, ಉರ್ದು ಮಾತಾಡೋರಿದ್ದಾರೆ. ನಾವು ಸಾಮಾನ್ಯವಾಗಿ ಅವರಿಬ್ಬರನ್ನ ಈಕ್ವೇಟ್ ಮಾಡ್ತೀವಿ, ಬಟ್ ಇಟ್ಸ್ ರಾಂಗ್. ಉರ್ದು ಮಾತಾಡದ ಮುಸ್ಲಿಮರಿದ್ದಾರೆ ಕರ್ನಾಟಕದಲ್ಲಿ. ಎಷ್ಟು ಪ್ರಮಾಣ ಅಂತ ಹೇಳಿದ್ದಾರೆ. ಉದಾಹರಣೆಗೆ ತುಂಗಭದ್ರೆಯ ಉತ್ತರಕ್ಕೆ ಹೋದರೆ ಅಲ್ಲಿಯ ಮುಸ್ಲಿಮರು ಅವ್ರಿಗೆ ಉರ್ದು ಗೊತ್ತೇ ಇಲ್ಲ ಅವರಿಗೆ. ಉದಾಹರಣೆ ಪಿಂಜಾರರಿಗೆ ಬೇರೆ ವೆರೈಟಿ ಇದೆಯಲ್ಲ, ಅವ್ರದ್ದೇ ಬೇರೆ ವೆರೈಟಿ ಇಲ್ಲ. ಅವ್ರ ಭಾಷೆ ಕನ್ನಡನೇ ಹೆಚ್ಚು ಮಾತಾಡ್ತಾರೆ, ದರ್ವೇಸಿಗಳು ಕನ್ನಡ ಮಾತಾಡ್ತಾರೆ. ಪಿಂಜಾರರು ಬೇರೆ ಏನು ಭಾಷೆ ಮಾತಾಡೋದಿಲ್ಲ. ಅವರು ಈಚೆಗೆ ಧಾರ್ಮಿಕ ಕಾರಣಗಳಿಂದಾಗಿ ಅವರ ಮಸೀದಿಗೆ ಹೋದಾಗ ಉರ್ದುವಿನಲ್ಲಿ ಪ್ರವಚನಗಳನ್ನ ಕೇಳಬೇಕಾದ, ಪರ್ಷಿಯನ್ನಲ್ಲಿ ಅರೇಬಿಕ್ನಲ್ಲಿ ಪ್ರವಚನ ಕೇಳಬೇಕಾದ ಪ್ರಸಂಗ ಬರ್ತಾ ಇದೆ. ಈಗೇನಾಗಿದೆ ನೋಡೋಣ. ಅವರ ಆರ್ಥಿಕ ಕಾರಣಗಳಿಂದಾಗಿ, ಸಾಮಾಜಿಕ ಆರ್ಥಿಕ ಕಾರಣಗಳಿಂದಾಗಿ ಅವರು ಕನ್ನಡದ ಜೊತೆಗೆ ನೇರವಾಗಿ ಸಂಬಂಧ ಪಡಿತಾರೋ ಅಥವಾ ಇಂಗ್ಲಿಷ್ ಜೊತೆಗೆ ಸಂಪರ್ಕ ಪಡಿತಾರೋ ಅಂತ ಅನ್ನೋದು ಬಹಳ ಕುತೂಹಲ ಸಮಯ. ಇದರ ಬಗ್ಗೆ ಯಾರೂ ಸ್ಟಡಿ ಮಾಡಿಲ್ಲ, ಬಟ್ ಕೆಲವು ಸೂಚನೆಗಳು ಸಿಗುತ್ತವೆ. ಉದಾಹರಣೆಗೆ ಮಹಾರಾಣೀಸ್ ಕಾಲೇಜ್ಗೆ ಹೋದ್ರೆ ನಿಮಗೆ ಮಹಾರಾಣೀಸ್ ಕಾಲೇಜ್ನಲ್ಲಿ ಮುಸ್ಲಿಂ ಹೆಣ್ಮಕ್ಳುಗಳು ಬರ್ತಾರೆ. ಆದರೆ ಆರ್ಟ್ಸ್ ಕಾಲೇಜಿಗೆ ಹೋದ್ರೆ ನಿಮಗೆ ಮುಸ್ಲಿಂ ಹುಡುಗರುಗಳು ಬರೋದು ಬಹಳ ಕಡಿಮೆ. ಹಂಗಾರೆ ಅವ್ರು ಓದ್ತಾ ಇಲ್ಲ ಅಂತ ಅಲ್ಲ, ನಾನಿದ್ದ ಊಹೆಯಲ್ಲಿ ಮಾತಾಡ್ತಾ ಇದ್ದೀನಿ. ಬಟ್ ಇದಕ್ಕೆ ಕೆಲವು ಪುರಾವೆಗಳನ್ನ ಹುಡುಕ್ಬೋದು ಇದರಲ್ಲಿ. ಯಾಕೆ ಅಂತಂದರೆ ಬಹಳ ಸುಲಭವಾಗಿ ಮುಸ್ಲಿಂ ಅವರು ತಮ್ಮ ಭಾಷೆಯನ್ನು ಬಿಟ್ಟುಕೊಟ್ಟು ಇನ್ನೊಂದು ಭಾಷೆಗೆ ಹೋಗೋದಾದರೆ ಗಂಡು ಮಕ್ಕಳುಗಳು ಇಂಗ್ಲೀಷ್ ಶಿಫ್ಟ್ ಆಗ್ತಾ ಇರ್ತಾರೆ, ಹೆಣ್ಣು ಮಕ್ಕಳುಗಳನ್ನೇ ಇಂಗ್ಲೀಷ್ ಶಿಫ್ಟ್ ಮಾಡ್ತಾ ಇರೋದಿಲ್ಲ. ಅವರು ಉರ್ದುವಿನಲ್ಲಿ ಉಳಿಸ್ತಾರೆ ಅಥವಾ ಆಲ್ಟರ್ನೇಟ್ ಆಗಿ ಕನ್ನಡಕ್ಕೆ ಅವ್ರನ್ನ ತರ್ತಾರೆ. ತರಲೂಬಹುದು, ತರದೇನೂ ಇರ್ಬೋದು. ಸೊ ಅವರು ಕನ್ನಡ ಮತ್ತು ಉರ್ದುವಿನ ದ್ವಿಭಾಷಿಕರಾಗ್ಬೋದು. ಆದರೆ ಈ ಗಂಡು ಮಕ್ಕಳುಗಳು ಹೆಚ್ಚು ಉರ್ದು ಮತ್ತು ಇಂಗ್ಲೀಷ್ ಕಡೆಗೆ ಹೋಗ್ತಾರೆ, ಕನ್ನಡವನ್ನು ಅವರು ಸರ್ಪಾಸ್ ಮಾಡಿಬಿಡ್ತಾರೆ. ಅದು ಅವರವರ ಸಾಮಾಜಿಕ ಅಂತಸ್ತನ್ನು ಅವಲಂಬಿಸಿ ದಾಟ್ತಾ ಇರ್ತದೆ. ಸೊ ಅಂದರೆ ಏನಾಯಿತು, ಭಾಷೆಯನ್ನು ಕಾಯ್ದುಕೊಳ್ಳೋದರ ವಿಧಾನದಲ್ಲಿ ಜೆಂಡರ್ ಕೂಡ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ. ಈಗ ಲಂಬಾಣಿಗಳಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್
ಲಂಬಾಣಿ ಗಂಡಸರುಗಳು ಅವರು ಸೋಷಿಯಲ್ ಇಂಟ್ರಾಕ್ಷನ್ ಇದೆ ಅವರಿಗೆ. ಅವ್ರು ಬರ್ತಾರೆ ಇಲ್ಲಿಗೆ, ಸೊಸೈಟಿಗೆ ಬರ್ತಾರೆ, ಮೇನ್ ಸೊಸೈಟಿಗೆ. ಇವ್ರ ಜೊತೆಗೆ ಕನ್ನಡದಲ್ಲಿ ಮಾತಾಡ್ತಾರೆ. ಅವ್ರ ಜೊತೆಗೆ ಯಾರು ಲಂಬಾಣಿ ಮಾತಾಡದೇ ಇರ್ಬೋದು, ಬಟ್ ಕನ್ನಡ ಮಾತಾಡ್ತಾರೆ. ಬಟ್ ಲಂಬಾಣಿ ಹೆಂಗಸರುಗಳು ಅವ್ರು ತಾಂಡ ಬಿಟ್ಟು ಹೊರಗಡೆ ಬರ್ತಕ್ಕಂಥದ್ದು ಯಾವುದು ವ್ಯಾಪಾರ ಗಿಪಾರ ಮಾಡೋಕ್ಕೋಸ್ಕರ ಅಷ್ಟೇ. ಸಾಮಾಜಿಕ ವ್ಯವಹಾರಗಳು ಕಡಿಮೆ ಅವರಿಗೆ. ಈಚೆಗೆ ಶಾಲೆಯ ಶಾಲೆಗಳು ಅಲ್ಲಿ ತೆರೆದಿರೋದ್ರಿಂದಾಗಿ ಅದರಿಂದಾಗಿ ಅವರು ಬೇರೆ ಬೇರೆ ಹೈಸ್ಕೂಲ್ಗಳಿಗೆ ಇವುಗಳಿಗೆ ಬರ್ತಾ ಇರೋ ಪ್ರಮಾಣ ಸ್ವಲ್ಪ ಮಟ್ಟಿಗೂ ವ್ಯತ್ಯಾಸ ಆಗ್ತಾ ಇರ್ಬೋದು. ಅದು ಇಡೀ ಕರ್ನಾಟಕದಾದ್ಯಂತ ಏಕ ಪ್ರಕಾರದಲ್ಲಿ ಇಲ್ಲ. ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಥರ ಇದೆ. ಅಂದರೆ ಲ್ಯಾಂಗ್ವೇಜ್ ರಿಟೆನ್ಷನ್, ಲ್ಯಾಂಗ್ವೇಜ್ ಭಾಷೆ ಕಾಯ್ದುಕೊಳ್ಳುವಿಕೆಯ ನೆಲೆಯಲ್ಲಿ ಒಂದು ಜೆಂಡರ್ನ ರೋಲ್ ಕೂಡ ಇರೋ ಹಂಗೆ ಕಾಣಿಸ್ತಾ ಇದೆ. ಈಗ ತುಳು ಮಾತಾಡುವವರ ವಿಚಾರದಲ್ಲಿ ತುಳು ಹೆಂಗಸರುಗಳು ಮತ್ತು ತುಳು ಗಂಡಸರು, ತುಳು ಮಾತಾಡುವ ಗಂಡಸರುಗಳು ಯಾರ ರೋಲು ಲ್ಯಾಂಗ್ವೇಜ್ ರಿಟೆನ್ಷನ್ ಬಗೆಗೆ ಪ್ರಧಾನವಾಗಿದೆ ಅಂತ ಅನ್ನೋದ್ರ ಬಗೆಗೆ ನಾವಿನ್ನೂ ರಿಸರ್ಚ್ ಮಾಡಿ ನೋಡಬೇಕು. ಸೊ ಲ್ಯಾಂಗ್ವೇಜ್ ಪ್ಲುರಾಲಿಟಿಯನ್ನು ಕುರಿತು ಮಾತಾಡ್ತವ್ರಿಗೆ ಅದ್ರ ಮೇಂಟೆನೆನ್ಸ್ಗೆ ಯಾರು ಇನ್ಸ್ಟ್ರೂಮೆಂಟಲ್ ಆಗ್ತಾರೆ ಈಗಿರುವ ಸ್ಥಿತಿಯಲ್ಲಿ, ಇದ್ರ ಬಗೆಗೆ ನಾವು ಯಾರು ಹೆಚ್ಚು ತಿಳ್ಕೊಳಕ್ ಹೋಗಿಲ್ಲ. ಅಲೆಮಾರಿ ಭಾಷೆಗಳ ವಿಚಾರಕ್ಕೆ ಬಿಟ್ಟುಬಿಡಿ, ಅವ್ರ ವಿಚಾರ ಬೇರೆ. ಯಾಕೆಂದ್ರೆ ಅವ್ರಿಗೆ ಗಂಡಸರಿರಲಿ ಹೆಂಗಸರಿರಲಿ ಅವ್ರು ಒಂದೇ ರೀತಿಯಲ್ಲಿ ಸಿವಿಲ್ ಸೊಸೈಟಿ ಜೊತೆಗೆ ರಿಯಾಕ್ಷನ್. ಈಗ ಬುಂಡೆ ಬೇಸರು ಇರ್ಬೋದು ಅಥವಾ ಇನ್ಯಾವುದೋ ಒಂದು ಅಲೆಮಾರಿ ಜನಾಂಗ ಇರ್ಬೋದು, ಅವ್ರ ಊರಿನ ಹೊರಗಡೆ ಬಂದು ಟೆಂಟ್ ಹಾಕೊಂಡು ಏನೋ ಮಾಡ್ತಾ ಇರ್ತಾರೆ, ಒಟ್ಟಿಗೆ ಚಲಿಸ್ತಾ ಇರ್ತಾರೆ. ಗಂಡಸರು ಹೆಂಗಸರು ಒಟ್ಟಿಗೆ ಚಲಿಸ್ತಾ ಇರ್ತಾರೆ. ಅವರ ಇಂಟ್ರಾಕ್ಷನ್ ನಡುವೆ ತುಂಬಾ ಗಂಡು ಹೆಣ್ಣಿನ ನಡುವೆ ಅಷ್ಟೊಂದು ವ್ಯತ್ಯಾಸ ಏನಿರಲ್ಲ ಅವ್ರ ನಡುವೆ. ಬಟ್ ಈ ಥರದ ನೆಲೆಗೊಂಡ ಅಲ್ಪಸಂಖ್ಯಾತ ಭಾಷೆಗಳಿವೆಯಲ್ಲ, ಅವುಗಳ ನಡುವೆ ಅವುಗಳಲ್ಲಿ ಒಂದು ಜೆಂಡರ್ ರೋಲ್ ಭಾಳ ಇಂಪಾರ್ಟೆಂಟ್ ಇರೋಂಗೆ ಕಾಣಿಸುತ್ತೆ. ಇದನ್ನು ನಾವಿನ್ನೂ ಸ್ಟಡಿ ಮಾಡಬೇಕಾಗಿದೆ, ಗಮನಿಸಿಲ್ಲ. ಮತ್ತು ಅದನ್ನು ಹೇಗೆ ಬಳಸ್ಕೋಬೇಕು, ಹೇಗೆ ಬಳಸ್ಕೊಂಡು ಆ ಲ್ಯಾಂಗ್ವೇಜ್ಗಳ ಮೇಂಟೆನೆನ್ಸ್ಗೆ ಹೆಲ್ಪ್ ಮಾಡಬೇಕು ಅಥವಾ ಇಲ್ಲ, ಅಥವಾ ಅದು ಯಾವ ರೀತಿ ನೆರವು ನೀಡಬಲ್ದು, ಇವುಗಳ ಕುರಿತು ಯೋಚನೆ ಮಾಡಿಲ್ಲ ನಾವಿದೆ. ಆಮೇಲೆ ನೆಕ್ಸ್ಟು ಕನ್ನಡ ರಾಜ್ಯೋತ್ಸವ ನವೆಂಬರ್ ಬರ್ತಾ ಇದೆ. ಅದನ್ನ ಹೆದರಿಸ್ತಾ ಇದ್ದೀರಾ? ಸಾಮಾನ್ಯವಾಗಿ ಈ ಫಿಲಾಸಫಿ ಆಫ್ ಲ್ಯಾಂಗ್ವೇಜ್ ಇದರ ಬಗೆಗೆ ಮತ್ತೆ ಭಾಷೆಯ ಅಳಿವು, ನುಡಿ ಪಲ್ಲಟ, ಇದ್ರ ಬಗ್ಗೆ ಯೋಚನೆ ಮಾಡುವಂತಹ ಒಂದು ಸ್ಕಾಲರ್ಲಿ ವಲಯ ಏನಿದೆ ಅದು, ಮತ್ತೆ ಕನ್ನಡದಲ್ಲಿ ವ್ಯವಹಾರಗಳನ್ನು ನಡೆಸಬೇಕು, ಹೆಚ್ಚು ಹೆಚ್ಚು ಕನ್ನಡದಲ್ಲಿ ಬೋರ್ಡ್ಗಳನ್ನು ಬರೆಸಬೇಕು, ಕನ್ನಡಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಇರಬೇಕು ಅನ್ನೋ ಥರ ವೀರ ಕನ್ನಡಿಗರು ಅಂತ ಹೇಳಿಕೊಂಡು ಕೆಲವು ಸಂಘಟನೆಗಳವರು ನವೆಂಬರ್ನಲ್ಲಿ ತುಂಬ ಆಕ್ಟಿವ್ ಆಗಿಬಿಡ್ತಾರೆ ಕನ್ನಡ ರಾಜ್ಯೋತ್ಸವದ ಕಾರಣಕ್ಕೆ. ಸರ್ಕಾರ ಕೂಡ ಕೆಲವು ತಂದೆ ಆದಂಥ ಬೇರೆ ಬೇರೆ ಆಚರಣೆಗಳನ್ನ ಮಾಡುತ್ತೆ ನವೆಂಬರ್ನಲ್ಲಿ ವಿಶೇಷವಾಗಿ. ಇಡೀ ವರ್ಷ ಆ ಥರದ ಚಿಂತನೆಗಳು ಅಷ್ಟು ಗರಿಗೆದರೋದಿಲ್ಲ. ಬಟ್ ಹಾಗೆ ನೋಡಿದ್ರೆ ಈ ನುಡಿ ಹಿನ್ನೆಲೆಯಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರಲ್ಲ, ಅವ್ರಿಗೆ ಹಾಗೆ ನವೆಂಬರ್ಗೆ ಸೀಮಿತವಾದಂತಹ ಸ್ಕಾಲರ್ಲಿ ಚಟುವಟಿಕೆಗಳು ಇರೋದಿಲ್ಲ. ಅವರು ವರ್ಷ ಇಡೀ ಕೆಲಸ ಮಾಡ್ತಾರೆ. ಈ ಥರ ಸರ್ಕಾರದ ಆಚರಣೆ ಒಂದಿದೆಯಲ್ಲ, ಕನ್ನಡ ರಾಜ್ಯೋತ್ಸವ ಅನ್ನುವ ಒಂದು ಉತ್ಸವ ಆಚರಣೆ, ಇದು ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಿಮ್ದೇನಾದರೂ ಕೆಲವು ಸಲಹೆಗಳಿದೆಯಾ ಅಂತ? ಸಲಹೆಗಳನ್ನು ಕೊಡುವಷ್ಟು ನಾನು ಮುಖ್ಯ ವ್ಯಕ್ತಿ ನಂಗೆ ಅನಿಸಿಲ್ಲ. ಆದರೆ ಇದರ ಅಗತ್ಯ ಏನು ಅಂತ ಅನ್ನೋದು ಬೇರೆ ಬೇರೆ ರೀತಿಯ ಅಗತ್ಯಗಳಿವೆ. ಸರ್ಕಾರಕ್ಕೆ ತಾನು ಜನಪರವಾಗಿದ್ದೀನಿ ಅನ್ನೋದು ತೋರಿಸ್ಕೋಬೇಕಾದ ಅಗತ್ಯ ಇರ್ಬೋದು. ಮತ್ತು ಅದರ ಕನ್ನಡ ಸಂಘ ಸಂಸ್ಥೆಗಳಿಗೆ ಅವರು ತಮ್ಮ ಸಾಮಾಜಿಕವಾಗಿ ತಮ್ಮ ಸ್ಪೇಸನ್ನು ಹೆಚ್ಚು ಬಲಪಡಿಸ್ಕೊಳ್ಳೋದಕ್ಕೆ ತಕ್ಕಂಥ ಜಾಗಗಳಿರ್ಬೋದು. ಕನ್ನಡ ಮಾತಾಡದೇ ಇರುವವರು ತಾವು ಕನ್ನಡಿಗರ ಜೊತೆಯಲ್ಲಿದ್ದೀವಿ, ನಮಗೂ ಅವ್ರಿಗೆ ವಿರೋಧ ಇಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು ಸಮಯ ಇರ್ಬೋದು. ಅಂದರೆ ಅವರು ಕೂಡ ಆಚರಣೆ ಮಾಡೋದ್ರ ಮುಖಾಂತರ ತೋರಿಸ್ಕೋಬೋದು. ಮತ್ತು ಭಾಷೇತರವಾಗಿ ಬೇರೆ ಬೇರೆ ರೀತಿಯ ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥ ಕಲಾವಿದರುಗಳು, ಚಲನಚಿತ್ರ ಕಲಾವಿದರು ಇರ್ಬೋದು, ಸಂಗೀತ ಕಲಾವಿದರು ಇರ್ಬೋದು, ನೃತ್ಯ ಕಲಾವಿದರು ಇರ್ಬೋದು,
ಅವರು ಆ ಸಂದರ್ಭದಲ್ಲಿ ತಮಗೆ ಬೇಕಾಗಿರ್ತಕ್ಕಂತಹ ಒಂದು ಅವಕಾಶವನ್ನ ಕಲ್ಪಿಸ್ಕೊತಾ ಇರ್ಬೋದು. ಮತ್ತು ಡೆಮೋಗಾಗ್ ಅಂತೀವಲ್ಲ, ಅಂದ್ರೆ ಒಂದು ರೀತಿ ಜನರಲ್ಲಿ ಹುಚ್ಚೆಬ್ಬಿಸುವ ರೀತಿಯಲ್ಲಿ ಮಾತಾಡ್ತಕ್ಕಂಥವ್ರು ಕೂಡ ಆ ಸಂದರ್ಭದಲ್ಲಿ ಒಂದು ರೋಲ್ ಅನ್ನ ಪ್ಲೇ ಮಾಡ್ತಾ ಇರ್ಬೋದು. ಅದೆಲ್ಲವೂ ಅದು ಪಾಸಿಟಿವ್ ಆಗಿರ್ತದೋ ನೆಗೆಟಿವ್ ಆಗಿರ್ತದೋ ಮಾತು ಬೇರೆ. ಅದು ಘೋಷಣೆಗಳ ರೂಪದಲ್ಲಿ ಇರ್ಬೋದು, ಕಾರ್ಯಕ್ರಮಗಳ ರೂಪದಲ್ಲಿ ಇರ್ಬೋದು, ಹೇಗಾದರೂ ಇರ್ಬೋದು. ಆದರೆ ಇವು ಯಾವುದೂ ಕೂಡ ಕನ್ನಡ ಜನತೆಯ ಬದುಕನ್ನ ಜೊತೆಗೆ ಸಂಬಂಧವನ್ನು ಪಡೆದಿಲ್ಲ. ಕನ್ನಡ ಮಾತಾಡುವ ಜನತೆಯ ಬದುಕಿನ ಜೊತೆಗೆ ಸಂಬಂಧ ಪಡೆದಿಲ್ಲ. ಯಾಕೆಂದರೆ ಭಾಷೆಗೂ ಆ ಭಾಷೆಯನ್ನಾಡುವ ಜನರಿಗೂ ನೀವು ಒಂದು ಕಂದಕವನ್ನು ಏರ್ಪಡಿಸಿದ್ರೆ, ಭಾಷೆಯ ಬೆಳವಣಿಗೆ ಬೇರೆ, ಭಾಷೆಯನ್ನಾಡುವ ಜನರ ಬೆಳವಣಿಗೆ ಬೇರೆ ಅಂತ ತಿಳ್ಕೊಂಡ್ರೆ ಇಂಥ ಅಪಾಯಗಳು ಸೃಷ್ಟಿಯಾಗುತ್ತೆ. ಜನರ ಬದುಕು ಹಸನಾಗೋದಕ್ಕೆ ಏನು ಮಾಡಬೇಕು, ಅದಕ್ಕೆ ಬೇಕಾದ ಕಾರ್ಯಕ್ರಮಗಳನ್ನು ಹಾಕ್ಕೊಂಡ್ರೆ ಕನ್ನಡ ಭಾಷೆ ನನಗೆ ತಾನೇ ಅಭಿವೃದ್ಧಿ ಆಗ್ತಾ ಇರ್ತದೆ, ಅವರ ಬದುಕಿನ ಜೊತೆ ಅರಳುತ್ತಾ ಇರ್ತದೆ. ಆದರೆ ಹಾಗೆ ಮಾಡದೇನೆ ಇರೋದ್ರಿಂದ ಏನಾಗ್ತದೆ ಅಂದರೆ, ಈ ರೀತಿಯ ಚಟುವಟಿಕೆಗಳು ಆ ಕಾಲಕ್ಕೆ ಒಂದು ರೀತಿ ಸಮುದ್ರದಲ್ಲಿ ಇದು ಬಂದಾಗೆ ಅಲೆಗಳು ಏರಿಳಿತಗಳು ಉಂಟಾದಾಗೆ ಆ ಹೊತ್ತಿನಲ್ಲಿ ಬರ್ಬೋದು, ಆ ಹೊತ್ತಿನಲ್ಲಿ ಕಳೆದು ಹೋಗ್ಬೋದು. ಇದರ ಪ್ರಯೋಜನ ಏನಾಗೋದಿಲ್ಲ. ಮತ್ತೆ ಕನ್ನಡ ನಾಡಿನಲ್ಲಿ ಇರುವ ದೊಡ್ಡ ಕೊರತೆ ಏನು ಅಂತಂದ್ರೆ, ಎಸ್ಪೆಷಲಿ ಬೌದ್ಧಿಕ ಕ್ಷೇತ್ರದಲ್ಲಿರ್ತಕ್ಕಂಥ ದೊಡ್ಡ ಕೊರತೆ ಏನು ಅಂತಂದ್ರೆ, ಭಾಷೆಯ ಬಗೆಗೆ ನಿಜವಾಗಿ ಯೋಚನೆ ಮಾಡ್ತಕ್ಕಂಥ, ಚಿಂತನೆ ಮಾಡ್ತಕ್ಕಂಥ, ಭಾಷೆಯ ಬಗೆಗೆ ತಮ್ಮ ಚಿಂತನೆಗಳನ್ನು ವಿಸ್ತಾರಗೊಳಿಸ್ತಕ್ಕಂಥ ವಲಯ ಬಹಳ ಸೀಮಿತವಾಗಿದೆ. ನಾನು ಅದನ್ನ ವಿಶ್ವವಿದ್ಯಾಲಯಗಳನ್ನ ಗಮನದಲ್ಲಿಟ್ಕೊಂಡು ಮಾತಾಡ್ತಾ ಇದ್ದೀನಿ, ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನ ಗಮನದಲ್ಲಿಟ್ಕೊಂಡು ಮಾತಾಡ್ತಾ ಇದ್ದೀನಿ, ಬೇರೆ ಬೇರೆ ಸರ್ಕಾರದ ಬೇರೆ ಬೇರೆ ಅಂಗಸಂಸ್ಥೆಗಳನ್ನು ಗಮನದಲ್ಲಿಟ್ಕೊಂಡು, ಅದು ಸಾಹಿತ್ಯ ಅಕಾಡೆಮಿ ಇರ್ಬೋದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಪುಸ್ತಕ ಪ್ರಾಧಿಕಾರ ಇರ್ಬೋದು, ಭಾಷಾ ಭಾರತಿ ಪ್ರಾಧಿಕಾರನೂ ಇರ್ಬೋದು. ಎಲ್ಲ ಪ್ರಾಧಿಕಾರಗಳು ಕೂಡ ಕನ್ನಡ ನುಡಿಯ ಬಗೆಗೆ ಇರ್ತಕ್ಕಂಥ ಸಂಸ್ಥೆಗಳು. ಆದರೆ ಪರ್ಸೆ ನುಡಿ ಅಂದ್ರೆ ಏನು, ಅದಕ್ಕೂ ಜನಕ್ಕೂ ಇರ್ತಕ್ಕಂಥ ಸಂಬಂಧ ಏನು, ಅದನ್ನ ಆ ಸಂಬಂಧವನ್ನು ಎಸ್ಟಾಬ್ಲಿಷ್ ಮಾಡೋದು ಹೇಗೆ, ಮತ್ತು ಉದಾಹರಣೆಗೆ ಕನ್ನಡ ನುಡಿಗೆ ಅದರ ಬಳಕೆಯನ್ನ ಹೆಚ್ಚು ಹೆಚ್ಚು ವ್ಯಾಪಕವನ್ನಾಗಿ ಮಾಡೋದಕ್ಕೆ, ಹೆಚ್ಚು ಹೆಚ್ಚು ಉಪಯುಕ್ತವನ್ನಾಗಿ ಮಾಡೋದಕ್ಕೆ ಯಾವ ಕಾರ್ಯಕ್ರಮಗಳನ್ನು ತಿಳ್ಕೊಬೋದು. ಕನ್ನಡ ಭಾಷೆಯ ರಚನೆಯನ್ನು ಕುರಿತು ಚಿಂತನೆ ಮಾಡುವವರು ಕಡಿಮೆ ಆಗಿದ್ದಾರೆ ಅನ್ನೋದನ್ನ ಹೇಳಿದ್ರೆ ಅದು ಪ್ರತ್ಯೇಕವಾಗಿಡೋಣ. ಈ ಕನ್ನಡ ನುಡಿ ಹೇಗೆ ಡೆವಲಪ್ ಆಗ್ತಾ ಬಂತು, ಕ್ರಿಸ್ತ ಶಕ ಆರಂಭದಿಂದ ಹಿಡಿದು ಇಲ್ಲಿವರೆಗೆ ಅದು ಬೇರೆ ಬೇರೆ ಹಂತಗಳು ಯಾವುದು ಇತ್ಯಾದಿಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲ. ಈಗ ಹೊರಟೆ ಹೋಗಿದೆ. ಕಳೆದ 50 ವರ್ಷಗಳಿಂದ ನಿಮಗೆ ಒಂದು ಮೇಜರ್ ವರ್ಕ್ ಕೂಡ ಕಂಡು ಬರೋದಿಲ್ಲ. ಹೌದು, ಅದು ಶೆಟ್ಟರ್ ಅವರು ಪ್ರಥಮ ಸಹಸ್ರಮಾನದ ಶಾಸನಗಳನ್ನ ಕಲೆಕ್ಟ್ ಮಾಡಿ ಕೊಟ್ಟರೆ ಆಕಾರಗಳು ಸಿಕ್ಕದು ಅಷ್ಟೇ. ಅದರಿಂದ ಅದನ್ನ ಬಳಸಿ ನಾವಿನ್ನೂ ಕೂಡ ಭಾಷೆ ನುಡಿಯ ಬೆಳವಣಿಗೆ ಹೇಗಾಯ್ತು ಅಂತ ಅನ್ನೋ ಒಂದು ಚರಿತ್ರೆ ನಾವಿನ್ನೂ ಕಟ್ಟಬೇಕಾಗಿದೆ. ಕಲ್ಪಿತ ಚರಿತ್ರೆ ಅದು ಒಂದು ಹೈಪೋಥಿಸಿಸ್ ನ ಕ್ರಿಯೇಟ್ ಮಾಡಿದ್ರು, ಅದಕ್ಕೆ ಬೇಕಾಗಿರೋ ಸಾಮಗ್ರಿಯನ್ನು ನಾವಿನ್ನೂ ಹುಡುಕಿಲ್ಲ. ಅದಕ್ಕೆ ಒಂದು ಫ್ರೇಮ್ ವರ್ಕ್ ಅನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಅವರು. ಅದಕ್ಕೂ 30 ವರ್ಷ ಆಯ್ತು. ಇರಲಿ, ಅಂದ್ರೆ ಏನಾಯ್ತು, ಅದನ್ನು ಪಕ್ಕಕ್ಕೆ ಇಡ್ತೀನಿ ನಾನು, ಅದೊಂದು ದೊಡ್ಡ ಕೊರತೆ ಇದೆ ಅಂತ ಪಕ್ಕಕ್ಕೆ ಇಡ್ತೀನಿ. ಆದರೆ ಬಳಕೆಯನ್ನೇ ಕುರಿತು, ಕನ್ನಡ ನುಡಿಯ ಬಳಕೆಯನ್ನೇ ಕುರಿತು, ಬೇರೆ ಬೇರೆ ವಲಯಗಳಲ್ಲಿ ಬಳಕೆಯನ್ನ ಹೇಗೆ ಮಾಡ್ತಿದ್ವಿ, ಬರವಣಿಗೆಯಲ್ಲಿ ಬೇರೆ ಬೇರೆ ರೀತಿ ಹೇಗೆ ಬಳಕೆ ಮಾಡಬೇಕು, ಹೆಚ್ಚಿಸೋದು ಹೇಗೆ, ಅದನ್ನು ಹೆಚ್ಚು ಜನ ಸ್ನೇಹಿಯನ್ನಾಗಿ ಮಾಡೋದು ಹೇಗೆ. ಉದಾಹರಣೆಗೆ ನೀವು ಟಿವಿ ಸೀರಿಯಲ್ಗಳು ನೋಡಿ, ಸುಮ್ಮನೆ ಕುತೂಹಲಕ್ಕೆ ನೋಡ್ತಾ ಇರ್ತೀವಿ. ಆ ಟಿವಿ ಸೀರಿಯಲ್ಗಳಲ್ಲಿ ಬರೀತಕ್ಕಂಥ ಕನ್ನಡ ಭಾಷೆಯ ಮತ್ತು ಅದನ್ನ ಮಾತಾಡುವ ಕ್ರಮ ಇದೆಯಲ್ಲ, ಅದು ಎಷ್ಟು ಮಟ್ಟಿಗೆ ಸ್ಟೀರಿಯೋಟೈಪ್ ಆಗಿದೆ ಅಂತಂದ್ರೆ, ಅವರಿಗೆ ಕನ್ನಡ ಭಾಷೆಯನ್ನು ಹೇಗೆ ಮಾತಾಡ್ತಾರೆ, ಭಾವನೆಗಳಿಗೂ ಮತ್ತು ಧ್ವನಿಯ ಏರಿಳಿತಕ್ಕೂ ಇರ್ಬೋದಾದ ನಂಟು ಯಾವ ಥರದ್ದು ಅನ್ನೋದರ ಅರಿವು ಕೂಡ ಇರೋದಿಲ್ಲ ಅವರಿಗೆ. ಅಂದ್ರೆ ಅವ್ರಿಗೆ ಟ್ರೈನಿಂಗೇ ಇಲ್ಲ. ಆ ಟ್ರೈನಿಂಗ್ ಕೊಡ್ತಕ್ಕಂತಹ ಒಂದು ವ್ಯವಸ್ಥೆ ಕೂಡ ಇಲ್ಲ ನಮಗೆ. ನಾನು ದೊಡ್ಡ ದೊಡ್ಡ ನಟರುಗಳನ್ನು, ನಟಿಯರ ಕುರಿತು ಕೂಡ ಈ ವಿಚಾರ ಹೇಳಬಲ್ಲೆ, ನೀವು ಅದನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾ. ಅದಾದ್ರೆ ಅವರ ಸಾಮರ್ಥ್ಯವನ್ನು ಕುರಿತು ನಾನು ಮಾತಾಡ್ತಾ ಇಲ್ಲ. ಅಂದ್ರೆ ಅದು ಭಾಷೆಯ ಬಳಕೆಗೆ ಇರಬಹುದಾದ ಸಾಧ್ಯತೆಗಳ
ಒಂದು ವಿಸ್ತಾರ ಇದೆಯಲ್ಲ, ಆ ವಿಸ್ತಾರವನ್ನು ನಾವಿನ್ನೂ ಎಕ್ಸ್ಪ್ಲೋರ್ ಮಾಡೇ ಇಲ್ಲ. ಒಂದು ಶಾಸ್ತ್ರೀಯವಾದ ಭಾಷೆ ಶಾಸ್ತ್ರೀಯ ಮಂಡನೆಗೆ ಬಳಸಬೇಕಾದ ಭಾಷೆ ಯಾವುದು, ಒಂದು ಪತ್ರಿಕೆಗೆ ಬರಿಬೇಕಾದ ಭಾಷೆ ಯಾವುದು. ಉದಾಹರಣೆ ಕನ್ನಡ MA ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ವಿಮರ್ಶಾ ಲೇಖನ ಬರೆಯೋದನ್ನ ಹೇಳ್ಕೊಡ್ತೀವಿ. ಒಂದು ಇಂಟರ್ವ್ಯೂ ಹೇಗೆ ಮಾಡಬೇಕು, ಅಥವಾ ಅಲ್ಲೇನೋ ಒಂದು ಘಟನೆಯನ್ನು ನೋಡಿ ಅದಕ್ಕೊಂದು ಒಂದು ಡಾಕ್ಯುಮೆಂಟ್ರಿ ಮಾಡಬೇಕಾಗಿದೆ. ಆ ಡಾಕ್ಯುಮೆಂಟ್ರಿಗೆ ಬೇಕಾಗಿದ್ದ ನೆರೇಷನ್ ಹೇಗೆ ಬರೀಬೇಕು ಅನ್ನೋದು ನಾವು ಟ್ರೈನಿಂಗ್ ಕೊಡ್ತಾ ಇಲ್ಲ. ಅಂದರೆ ಆ ಮಕ್ಕಳು ತಾವು ಕಲ್ತ್ಕೋಬೇಕಷ್ಟೇ, ತಾವೇ ಕಲ್ತ್ಕೋಬೇಕು. ಯಾರೋ ಮಾಡಿದ್ ನೋಡಿ ಅದು ಅನುಸರಿಸಿ ಏನೋ ಮಾಡಬೇಕು, ತಮಗೆ ತಾವೇ ಏನೋ ಮಾಡ್ಕೋಬೇಕೇ ಹೊರತು ಡಿಫಾಲ್ಟಲ್ಲಿ. ಬಟ್ ಟ್ರೈನಿಂಗ್ ಇಲ್ಲ. ಅಂದರೆ ಇದಕ್ಕೆ ಅವಕಾಶಗಳು ಭಾಳ ಇವೆ. ಈಗ ಅದನ್ನು ನಾವು ಮಾಡ್ತಾ ಇಲ್ಲ ಅಂತ ಕಾಣಿಸುತ್ತೆ. ಈವನ್ ಕಂಪ್ಯೂಟರ್ ಏರಿಯಾ, AI, ಹೌದು, ಬೇಕಾದಷ್ಟಿದೆ. ಮೊಬೈಲ್ ಬಳಕೆ, ಹ್ಮ್, ಅಲ್ಲಿ ಕನ್ನಡ ಬಳಕೆ ಹೆಚ್ಚಿಸೋದು ಹೇಗೆ, ಅದು ಟೆಕ್ನಾಲಜಿ ದೊಡ್ಡ ಸ್ಪೇಸ್ ಕ್ರಿಯೇಟ್ ಮಾಡಿದೆ. ಫಾರ್ ಎಕ್ಸಾಂಪಲ್, ಈಗ ನೀವು ಇಲ್ಲಿ ನನ್ನ ಜೊತೆ ಮಾತಾಡ್ತಾ ಇದ್ದೀರಿ, ಅದು ಇವಾಗ ಒಂದು ವಿಡಿಯೋ ಆಡಿಯೋ ಇದೆ. ಇವತ್ತೊಂದು ಸೌಲಭ್ಯ ಇದೆ, ನಿಮಗೆ ಗೊತ್ತಿರ್ಬೋದು. ಯೂಟ್ಯೂಬ್ ಅಲ್ಲಿ ಯಾರಾದ್ರೂ ಕನ್ನಡ ಮಾತಾಡಿದ ಒಂದು ವಿಡಿಯೋ ಹಾಕಿದ್ರೆ ಅದು ನುಡಿ ಕೂಡ ಬರುತ್ತೆ, ಕೆಳಗಡೆ ಬರ್ತಾ ಇರ್ತದೆ, ನೋಡ್ತದೆ. ಸ್ಕ್ರಿಪ್ಟ್ ಕೂಡ ಸ್ಕ್ರಿಪ್ಟ್ ಬರ್ತದೆ. ಈಗ ಒಂದು ವರ್ಷದಿಂದ ಇರಲಿಲ್ಲ, ಅದು ಇಂಗ್ಲಿಷಲ್ಲಿ ಇರ್ತಿತ್ತು. ಕನ್ನಡ ಮಾತಾಡಿದ ಹೇಗೋ ಬರ್ತಾ ಇತ್ತು. ಈಗ ಬಹಳ ಚೆನ್ನಾಗಿ ಬರುತ್ತೆ ಸರ್. ಮತ್ತೆ ಅಷ್ಟೇ ಅಲ್ಲ, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ನೀವು ಟೆಕ್ಸ್ಟ್ ಕ್ರಿಯೇಟ್ ಮಾಡ್ಬಿಡ್ಬೋದು. ಈಗ ಟ್ರಾನ್ಸ್ಕ್ರಿಪ್ಷನ್ಗೆ ಹೆಚ್ಚು ಶ್ರಮ ಪಡಬೇಕಾದ ಅಗತ್ಯ ಬರಿಬೇಕಾಗಿಲ್ಲ. ಮತ್ತು ಅದನ್ನ ಅಲ್ಲೇ ಇರಬೇಕು ಅಂತ ಏನಿಲ್ಲ. ನೀವು ಅದಕ್ಕಿರುವ ಒಂದು ಸಣ್ಣ ಪ್ರೋಗ್ರಾಮ್ ಮುಖಾಂತರ ಆ ಟೆಕ್ಸ್ಟ್ ಭಾಗ ಇದೆಯಲ್ಲ, ಟೆಕ್ಸ್ಟ್ ಭಾಗನ ತೆಗೆದು ಬಿಟ್ಟಿದ್ದು ನೀವು ಅವತ್ತು ನಾನು ಮಾತಾಡಿದ್ದು ಏನಿದೆ, ಇಂಟರ್ವ್ಯೂ ಏನಿದೆ, ಅದನ್ನ ಟೆಕ್ಸ್ಟನ್ನು ಕ್ರಿಯೇಟ್ ಮಾಡ್ಬಿಡ್ಬೋದು. ಅಂದ್ರೆ ಏನಾಯ್ತು, ಟೆಕ್ನಾಲಜಿ ಬೇಕಾಗಿರುವ ನೆರವನ್ನ ಕೊಡ್ತಾ ಇದೆ. ಆದರೆ ನಾವು ಅದನ್ನ ಬಳಸ್ಕೊಳ್ಳೋದಕ್ಕೆ ಬೇರೆ ರೀತಿಯಲ್ಲಿ ಸಿದ್ಧ ಇದ್ದೀವಾ, ಬೇರೆ ಬೇರೆ ಉಪಕ್ರಮಗಳನ್ನು ರೂಪಿಸ್ತಾ ಇದ್ದೀವಾ, ಅದರ ಪರಿಚಯವನ್ನು ನಾವು ಮಾಡಿಕೊಡ್ತಾ ಇದ್ದೀವಾ? ಇಲ್ಲ, ಮಾಡ್ತಾ ಇಲ್ಲ. ಅದಕ್ಕೆ ಶಿಕ್ಷಣ ಕ್ರಮದಲ್ಲಿ ಅವಕಾಶವನ್ನು ಕಲ್ಪಿಸ್ತಿಲ್ಲ. ಸಂಸ್ಥೆಗಳು ಅದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇಲ್ಲ. ಸೊ ಹೀಗಾಗಿ ಇಲ್ಲೊಂದು ದೊಡ್ಡ ಲೆಕ್ಕೂನ, ಅದು ಕೊರತೆ ಇದೆ. ಅಂದರೆ ಮೊದಲು ಹೇಳ್ತಾ ಇದ್ರು ಟೆಕ್ನಾಲಜಿ ನಮ್ಗೆ ಹೆಲ್ಪ್ ಆಗೋದಿಲ್ಲ, ಇಂಗ್ಲೀಷ್ಗೆ ಹೆಲ್ಪ್ ಆಗುತ್ತೆ. ಇದು ಹಾಗೇನಿಲ್ಲ. ಈಗ ಇತ್ತು 30-40 ವರ್ಷದಿಂದ. ಆದರೆ ಇವತ್ತು ಫಾರ್ ಎಕ್ಸಾಂಪಲ್, ಈಗ ಮೈಕ್ರೋಸಾಫ್ಟ್ನವರು, ಗೂಗಲ್ನವರು ಅನುವಾದಕ್ಕೆ ಆಯ್ಕೆ ಮಾಡಿಕೊಂಡಾಗ ಕನ್ನಡವನ್ನು 60 ಭಾಷೆಗಳನ್ನು ಆಯ್ಕೆ ಮಾಡಿಕೊಂಡ್ರು. 3 ವರ್ಷದ ಹಿಂದೆ ಗೂಗಲ್ ಟ್ರಾನ್ಸ್ಲೇಷನ್ ಬಗ್ಗೆ ಎಲ್ಲರೂ ಗೇಲಿ ಮಾಡ್ತಾ ಇದ್ರು. ತುಂಬಾ ಜನ ಬಳಸ್ತಾರೆ ಮತ್ತು ತುಂಬಾ ಚೆನ್ನಾಗಿ ಬರ್ತದೆ ಅದು. ನೀವೊಂದು ಪೋಸ್ಟ್ ಎಡಿಟಿಂಗ್ ಕೆಲಸ ಮಾಡಿಕೊಟ್ರೆ, ಅಂದರೆ ಸ್ವಲ್ಪ ಕೂತ್ಕೊಂಡು ನೋಡಿದ್ರೆ, ತಿದ್ದಿದ್ರೆ, ನಿಮ್ಮ ಟ್ರಾನ್ಸ್ಲೇಷನ್ ಬಹಳ ಸಾಹಿತ್ಯಿಕವಾದ ಕೃತಿಗಳಲ್ಲದೆ ಇರ್ಬೋದು, ಒಂದು ಯಾವುದೋ ಒಂದು ಟೆಕ್ಸ್ಟ್ ಇದೆ ಅಂತ ವ್ಯಾವಹಾರಿಕವಾದದ್ದು ಒಂದು ಜ್ಞಾನ ಶಾಖೆ ಇದು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೆರೇಷನ್ ಅನ್ನ ಅದು ಅನುವಾದ ಮಾಡಿಕೊಡುತ್ತೆ. ಅಂದ್ರೆ ಟೆಕ್ನಾಲಜಿ ನಿಮಗೆ ಹೆಲ್ಪ್ ಆಗ್ತಾ ಇದೆ. ನಾವೇನ್ ಮಾಡ್ತಾ ಇದ್ದೀವಿ, ಅದರ ನೆರವನ್ನ ಪಡ್ಕೊಂಡು ಒಂದು ಕನ್ನಡದ ಬಗೆಗೆ ಕೆಲಸ ಮಾಡಬಲ್ಲ ಮತ್ತು ಕನ್ನಡ ನುಡಿಯ ನೆರವಿನಿಂದಾಗಿ ಬದುಕನ್ನ ಕಟ್ಟಿಕೊಳ್ಬಹುದಾದ ರೀತಿಯಲ್ಲಿ ನಾವು ಮಕ್ಕಳನ್ನ ರೂಪಿಸ್ತಾ ಇಲ್ಲ. ಈಗ ತುಂಬಾ ಜನ ಪತ್ರಿಕಾ ವರದಿಗಾರರಾಗಿ ಸೇರ್ಕೊಳ್ತಾರಲ್ಲ, ಆ ಸೇರ್ಕೊಳ್ಳೋರಿಗೆ ಮೊದಲು ಮುಖ್ಯ ಪತ್ರಿಕೆಗಳವ್ರು ಏನ್ ಮಾಡ್ತಾ ಇದ್ರು, ಪ್ರಜಾವಾಣಿ ಮುಂತಾದವರೆಲ್ಲ, ಅವ್ರು ಮಾಡ್ತಾ ಇದ್ದಿದ್ದ ಕೆಲಸ ಏನು ಅಂತಂದ್ರೆ, ಆಗ್ತಾನೆ PTIನಿಂದಲೋ ರೈಟರ್ನಿಂದಲೋ ಬಂದ ಒಂದು ಇಂಗ್ಲಿಷ್ ನ್ಯೂಸ್ ಕೊಟ್ಟು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಅಂತ ಇದೆ. ಅದು ಒಂದು ಕಾಲಕ್ಕೆ 30 ವರ್ಷದಿಂದ ಇದ್ದ ಕತೆ ಅದು. ಬಟ್ ಇವತ್ತು ಹಂಗಲ್ಲ. ನೀವು ಹ್ಯಾವ್ ಟು ಕ್ರಿಯೇಟ್ ದ ಕಂಟೆಂಟ್ ಆನ್ ಯುವರ್ ಓನ್. ಈಗ ಫಾರ್ ಎಕ್ಸಾಂಪಲ್ ಡಿಜಿಟಲ್ ಮೀಡಿಯಾ ಬಂದಿದೆ. ನೀವು ಇವತ್ತು ಪೇಪರ್ ಓದೋದ್ರ ಬದಲು ಡಿಜಿಟಲ್ ವರ್ಷನ್ಗಳಿವೆ. ಪ್ರಜಾವಾಣಿಯ ಡಿಜಿಟಲ್ ವರ್ಷನ್, ವಿಜಯ ಕರ್ನಾಟಕದ್ದು, ಕನ್ನಡ ಪ್ರಭದ್ದು. ಆ ಡಿಜಿಟಲ್ ವರ್ಷನ್ಗೆ ಟೆಕ್ಸ್ಟ್ ಅನ್ನು ಬರೀತಕ್ಕಂಥವ್ರು ಬೇರೆ ಇದ್ದಾರೆ, ಕಂಟೆಂಟ್ ಕ್ರಿಯೇಟ್ ಮಾಡೋರು ಇದ್ದಾರೆ. ಅವರಿಗೆ ಟ್ರೈನಿಂಗ್ ಇಲ್ಲ. ಯಾಕಂದ್ರೆ ಅವ್ರು ಬರೆಯೋ ಕನ್ನಡವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅವ್ರು ಸ್ವತಃ ಕಲಿತಾ ಇರೋರು ಕಾಣಿಸ್ತಾರೆ ಹೊರತು ಅವರು ಅದನ್ನು ಹೇಗೆ ಬರೀಬೇಕು ಅಂತ ಒಂದು ತರಬೇತಿ ಪಡೆದವ್ರ ಕಾಣಿಸೋದಿಲ್ಲ. ನಾನು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೆ ಅಂತಲ್ಲ, ಅವ್ರ ಶ್ರಮ ಮತ್ತು ಅವ್ರು ಏನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಗೌರವವನ್ನು ಇಟ್ಕೊಂಡೇ ಮಾತಾಡ್ತಾ ಇದ್ದೆ. ಇಟ್ ಕುಡ್ ಹ್ಯಾವ್ ಬೀನ್ ಬೆಟರ್. ಅದು ಇನ್ನೂ ಉತ್ತಮಗೊಳ್ಬೋದು, ಅವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಬರ್ಬೋದು ಅಂತ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ.
ಸೊ ಇದು ಆಗ್ತಾ ಇಲ್ಲ ಅಂತ ನನ್ಗನ್ಸುತ್ತೆ. ಇದಕ್ಕೊಂದು ವ್ಯವಸ್ಥಿತವಾದ ಫೋಕಸ್ಡ್ ಆದ ಗಮನವನ್ನೆಲ್ಲವನ್ನು ಕೇಂದ್ರೀಕರಿಸುವ ಪ್ರಯತ್ನಗಳನ್ನ ಸಾಂಸ್ಥಿಕವಾಗಲಿ ವೈಯಕ್ತಿಕವಾಗಲಿ ಯಾರು ಮಾಡ್ತಾ ಇಲ್ಲ. ಅದರಿಂದ ಕನ್ನಡ ನುಡಿಯ ಅಭಿವೃದ್ಧಿಯ ಬಗೆಗೆ, ಬೆಳವಣಿಗೆಯ ಬಗೆಗೆ ಒಂದು ನೀತಿ ಮತ್ತು ಯೋಜನೆ ಎರಡೂ ಇಲ್ಲ. ಎಲ್ಲವೂ ತಮಗ್ ತಾವೇ ನಡ್ಕೊಂಡು ಹೋಗ್ತಾ ಇವೆ ಅಷ್ಟೇ. ಈಗ ನಾವು ಕನ್ನಡ ಅಧ್ಯಾಪಕ, ನೀವು ಕನ್ನಡ ಎಷ್ಟೋ ವರ್ಷಗಳಿಂದ 30 ವರ್ಷದಿಂದ ಕನ್ನಡ ಪಾಠ ಮಾಡ್ತಾ ಇರೋರು, ನಿಮ್ಮ ಥರ ಪಾಠ ಮಾಡ್ತಾ ಇರೋರು ಬಹಳ ಮುಖ್ಯವಾಗಿ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅಲ್ಲ, ನಾನು ಜನರಲ್ ಆಗಿದೆ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ಟೆಕ್ಸ್ಟಲ್ಲಿ ಯಾವ್ದು ಬರಬೇಕು ಅಂತ ಅನ್ನೋದ್ರ ಬಗ್ಗೆ, ಯಾವ ಕೃತಿ ಟೆಕ್ಸ್ಟಾಗಿ ಬರಬೇಕು, ಯಾವುದು ಪೋರ್ಷನ್ ಟೆಕ್ಸ್ಟಾಗಿ ಬರಬೇಕು ಇತ್ಯಾದಿಗಳ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇದ್ದೀವಿ. ಅದು ಒಂದು ಆಸ್ಪೆಕ್ಟ್ ಅದು. ಬಟ್ ಇದು ಓದಿದ ಮಕ್ಕಳಿಗೆ ಅದು ಉಪಯುಕ್ತ ಆಗೋದು ಹೇಗೆ? ಉಪಯುಕ್ತ ಆಗಿ ಅವರದನ್ನ ಕನ್ನಡವನ್ನು ತಮ್ಮ ಒಂದು ಅಭಿವ್ಯಕ್ತಿಯ ಅಥವಾ ತಮ್ಮ ಜೀವನದ ಒಂದು ಭಾಗವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ನಾವು ನೆರವಾಗ್ಬೋದು ಅನ್ನೋದು ಅಧ್ಯಾಪಕರ ಆಸಕ್ತಿನೂ ಆಗಿಲ್ಲ ಈಗ. ಹೌದು ಸರ್. ಸೊ ಇದು ನಾನು ಹೇಳ್ತಾ ಇರೋದು ಹಲವು ಫ್ರಂಟ್ಗಳಲ್ಲಿ, ಸರ್ಕಾರದ ಇದರಲ್ಲಿ, ಸಾಂಸ್ಥಿಕವಾದ ಲೆವೆಲಲ್ಲಿ, ಬೇರೆ ಬೇರೆ ವಲಯಗಳಲ್ಲಿ ಇರ್ತಕ್ಕಂಥ ತಜ್ಞರ ಲೆವೆಲಲ್ಲಿ ಮತ್ತು ವೈಯಕ್ತಿಕವಾಗಿ ಎಲ್ಲೂ ಕೂಡ ನನಗೊಂದು ಫೋಕಸ್ಡ್ ಎಫರ್ಟ್ಗಳು ಕಾಣಿಸ್ತಾ ಇಲ್ಲ ಅಂತ ನನಗೆ ಅನ್ಸುತ್ತೆ.